ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಇದು ನೋಡಿ, ಇವತ್ತು ಒಂದು ಲಡ್ಡು ಮಾಡೋಣ ಅಂತ, ಎಲ್ಲ ಡ್ರೈ ಫ್ರೂಟ್ಸ್ ಸೇರಿಸಿ ಲಡ್ಡು ಮಾಡೋಣ ಅಂತ. ಇದು ವಿಂಟರ್ ಸ್ಪೆಷಲ್ ಅಂತಲೇ ಅಂದ್ಕೊಳ್ಳಿ. ನೋಡಿ, ವಿಂಟರ್ ಸೀಸನ್ ಅಲ್ವಾ, ಈ ಥರ ಎಲ್ಲ ಡ್ರೈ ಫ್ರೂಟ್ಸಿಂದ ಲಡ್ಡು ಮಾಡಿದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಇವತ್ತು ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ. ನೋಡಿ, ಇದು ಅಗಸೆ ಬೀಜ 1 ಕಪ್ ತೊಗೊಂಡಿದ್ದೀನಿ ನಾನು. ಫ್ಲಕ್ಸಿ ಸೀಡ್ಸ್ ಬರುತ್ತಲ್ವ, ಅದು ಅಗಸೆ. ಅದನ್ನು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇವಾಗ ನೋಡಿ, ಬೀಜನೂ ಹುರ್ಕೊಂಡೆ. ಇವಾಗ ಬಾದಾಮ್ ಮತ್ತು ಎಲ್ಲ ಡ್ರೈ ಫ್ರೂಟ್ಸನ್ನು ಈ ಥರ ಒಂದು ಸ್ವಲ್ಪ ಸಿಮ್ಮಲ್ಲಿಟ್ಬಿಟ್ಟು ಹುರ್ಕೊಳ್ಳಿ. ಅದೆಲ್ಲ ಹುರ್ಕೊಂಡಾದಮೇಲೆ ಇವಾಗ ನೋಡಿ, ಇದು ಎಳ್ಳೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟಿದೆ ಇದರಲ್ಲಿ. ಒಂದು 2 ಸ್ಪೂನ್ ಅಷ್ಟೇ. ನಿಮಗೆ ಎಷ್ಟು ಬೇಕೋ ನೀವು ಯಾವ ಡ್ರೈ ಫ್ರೂಟ್ಸನ್ನು ತೊಗೊಂಡ್ಬಿಟ್ಟು ಹಾಕೋಬೋದು. ಕಡಲೆ ಬೀಜ, ನಾನು ಅದು ತೊಗೊಂಡಿರೋದಂದರೆ ಕಡಲೆ ಬೀಜ ಒಂದೊಂದು ಹಿಡಿಯಷ್ಟು ಮಾತ್ರ ತೊಗೊಂಡಿರೋದು ಕೈಯಲ್ಲಿ, ಸಾಕಂತ ಒಂದು ಸ್ವಲ್ಪ. ಇದು ಮಾತ್ರ ಮಕ್ಕೆನೆ ಮಾತ್ರ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ. ಅದು ಮತ್ತು ಸ್ವಲ್ಪ ತೆಂಗಿನ ತುರಿ, ಹಸಿ ತೆಂಗಿನ ತುರಿ, ಅದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಫಸ್ಟಿಗೆ ಅಗಸೆ ಬೀಜನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ, ನುಣ್ಣಗೆ ಪುಡಿ ಮಾಡಿಕೊಂಡೆ. ಆಮೇಲೆ ಮಕ್ಕೆನೂ ಅಷ್ಟೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಈ ಥರ ಸ್ವಲ್ಪ ನುಣ್ಣಗೆ ಮಾಡ್ಕೊಕೊಳ್ಳಿ, ಸ್ವಲ್ಪ ತರಿಯಾಗಿರಲಿ. ಇವಾಗ ನೋಡಿ, ಡ್ರೈ ಫ್ರೂಟ್ಸೂ ಅಷ್ಟೇ ಆ ಥರ ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡ್ಕೊಂಡಿಲ್ಲ, ತಿನ್ನೋವಾಗ ಬಾಯಿಗೆ ಸಿಗಬೇಕು ಆ ಥರ. ಇವಾಗ ಅದಕ್ಕೆ ನೀವು ಬೆಲ್ಲನ ನೀರು ಮಾಡಿಕೊಂಡು ಎಲ್ಲ ಡ್ರೈ ಫ್ರೂಟ್ಸಿಗೆ ಸೇರಿಸ್ಕೊಂಡು ಆಮೇಲೆ ಬೆಲ್ಲದ ಜೊತೆನೂ ಕಲಿಸ್ಕೊಂಡು ಉಂಡೆ ಥರ ಮಾಡ್ಕೋಬೋದು. ಇಲ್ಲಿ ನಾನು ಬೆಲ್ಲ ಮತ್ತು ಕೊಬ್ಬರಿ ತುರಿನ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, 3 ಸ್ಪೂನು ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ, ಇವಾಗ ಕೆಳಗಡೆ ಇಟ್ಟು ನಾನು ಅದಕ್ಕೆ ಡ್ರೈ ಫ್ರೂಟ್ಸ್ ಪುಡಿ ಮಾಡಿದ್ದೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಿಸಿಯಲ್ಲಿ. ಅದು ಚೆನ್ನಾಗಿರುತ್ತೆ. ಗ್ಯಾಸಲ್ಲಿ ಇಟ್ಟಿರಲಿಲ್ಲ, ಕೆಳಗಡೆ ಇಟ್ಟಿದ್ದೀನಿ. ಬಿಸಿ ಹತ್ರ ಸ್ವಲ್ಪ ಕೈ ಬಿಸಿ ಆಗುತ್ತಲ್ವ, ಅದಕ್ಕೋಸ್ಕರ ಸ್ಪೂನಿಂದನೇ ಆ ಕಡೆ ಈ ಕಡೆ ತಿರ್ಗಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಬೆಲ್ಲ ಹಾಕ್ಕೊಂಡು ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಅದೊಂದು ಸ್ವಲ್ಪ ಡ್ರೈ ಅನಿಸಿದ್ರೆ ಇವಾಗಲೇ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ಲಡ್ಡುನ ಇದು ಮಾಡ್ಕೋಬೋದು. ಆಮೇಲೂ ತುಪ್ಪ ಹಾಕ್ಕೋಬೋದು, ಬಿಸಿ ಇರುತ್ತಲ್ವ. ಇವಾಗ ಬಿಸಿನೇ ಚೆನ್ನಾಗಿ ಉಂಡೆ ಥರ ಮಾಡಿಕೊಂಡು ಎಲ್ಲನೂ ಉಂಡೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೂಪರಾಗಿತ್ತು ಮಾತ್ರ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ಮಕ್ಕಳು ನಾವು ಆಗಲಿ ಮಕ್ಕಳೇ ಆಗಲಿ ಈ ಡ್ರೈ ಫ್ರೂಟ್ಸ್ ನಾವು ಎಷ್ಟಂತ ತಿನ್ಕೋಬೋದಲ್ವ. ಈ ಥರ ಒಂದು ಉಂಡೆ ತಿನ್ನೋಕ್ಕೆ, ಒಂದು ಉಂಡೆ ತಿಂದರೆ ಸಾಕು. ಇದು ಬೆಳಿಗ್ಗೆ ತಿನ್ನಬೇಕು ಖಾಲಿ ಹೊಟ್ಟೆ. ಒಂದು ಲೋಟ ನೀರು ಕುಡಿದಾದ್ಮೇಲೆ ಇದನ್ನು ತಿಂದರೆ ತುಂಬ ಒಳ್ಳೆಯದು, ಹೆಲ್ತಿಗೂ ಒಳ್ಳೆಯದು.